ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತು ರೇಣುಕಾಚಾರ್ಯ ಜಯಂತಿಗೆ ಪೂಜ್ಯ ರಂಭಾಪುರಿ ಶ್ರೀಗಳು ಬಹಳ ಆಗ್ರಹಪೂರ್ವಕವಾಗಿ ಆಮಂತ್ರಿಸಿದ್ರು. 2-3 ಬಾರಿ ಫೋನ್ ಮಾಡಿನೂ ಒತ್ತಾಯ ಮಾಡಿದ್ರು. ಹೀಗಾಗಿ ಇಲ್ಲೇ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದೇನೆ. ನಮ್ಮ ದೇಶದ ಧರ್ಮ ಜಾಗೃತಿ, ಸನಾತನ ಸಂಸ್ಕೃತಿ ಇದು ರಕ್ಷಣೆಗೆ ಈ ಮಠ ಮಂದಿರಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ. ಅದರಲ್ಲೂ ಸಹಿತ ಕೆಲವು ತಥಾಕಥಿತ ಸೆಕ್ಯುಲರ್ವಾದಿಗಳು ಸದಾ ಕಾಲಕ್ಕೂ ಸನಾತನ ಧರ್ಮದ ಮೇಲೆ ತಮ್ಮ ಆಕ್ರಮಣವನ್ನು ಮಾಡ್ತಾ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ, ಈ ಸಂದರ್ಭದಲ್ಲಿ ಈ ಥರದ ಮಠ ಮಂದಿರಗಳ ಕಾರ್ಯಕ್ರಮಗಳನ್ನು ಮತ್ತು ಧಾರ್ಮಿಕ ಪರಂಪರೆಯನ್ನು ಎತ್ತಿಡುವಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು. ಅದಕ್ಕಾಗಿ ಸಾಂಸ್ಕೃತಿಕ ಪುನರುತ್ಥಾನವನ್ನು ದೇಶದಲ್ಲಿ ನರೇಂದ್ರ ಮೋದಿಯವರು ಭಾಳ ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದಾರೆ. ರಾಮ ಮಂದಿರ ಇರ್ಬೋದು, ಕಾಶಿ ವಿಶ್ವನಾಥ್ ಕಾರಿಡಾರ್ ಇರ್ಬೋದು, ಚಾರ್ಧಾಮ್ ಇರ್ಬೋದು, ಈ ಥರದ ಅನೇಕ ಏನು ವಿಷಯಗಳು ಇವತ್ತು ನಡೀತಾವೆ ಅದೇ ಕಾರಣದಿಂದ ಆಗ್ತವೆ. ಅಲ್ಲ, ಇದು ಡಿಫಿಕಲ್ಟ್ ಸಿಚುವೇಶನ್ನು. ಯಾಕಂದರೆ ಫ್ಲೈಟ್ ಮೂಮೆಂಟ್ ಆಗ್ತಾ ಇಲ್ಲ. ನನ್ನ ಗಮನಕ್ಕೂ ಬಂದಿದೆ. ನಾನು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಸಂಬಂಧಿಸಿದ ಮಂತ್ರಾಲಯಗಳ ಜೊತೆಗೆ, ಮಂತ್ರಿಗಳ ಜೊತೆಗೆ ಮಾತುಕತೆ ಮಾಡಿ ಕನ್ನಡಿಗರೇನು ಸಿಕ್ಕಾಕೊಂಡಿದ್ದಾರೆ ಅವರನ್ನು ವಾಪಸ್ ತರೋದ್ರ ಬಗ್ಗೆ ನಾವು ಗಂಭೀರವಾಗಿ ಪ್ರಯತ್ನ ನಮ್ಮ ಸರ್ಕಾರ ಯಾವತ್ತಲೂ ಮಾಡ್ತದೆ. ಯಾಕಂದರೆ ಎಲ್ಲೆಲ್ಲಿ ಮೋದಿ ಸರ್ಕಾರ ಬಂದ ನಂತರ ಅತ್ಯಂತ ಕಠಿಣ ಪ್ರದೇಶದಲ್ಲಿ ಉಕ್ರೇನಿಂದ ಹಿಡ್ಕೊಂಡು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರನ್ನು ಅತ್ಯಂತ ಯಶಸ್ವಿಯಾಗಿ ಕರ್ಕೊಂಡ್ಬಂದಿರುವಂಥ ಸರ್ಕಾರ ನಮ್ಮದು ಮೋದಿ ಸರ್ಕಾರ. ಹಾಗಾಗಿ ಇಲ್ಲೂ ಏನದ ಅದನ್ನು ನಾವು ಅಟೆಂಡ್ ಮಾಡ್ತೀವಿ. ಆದರೆ ಭಾಳ ಪ್ರಕ್ಷುಬ್ಧ ಸ್ಥಿತಿ ಇದೆ. ಹೀಗಾಗಿ ವಿಮಾನವನ್ನು ಟೇಕ್ ಆಫ್ ಮಾಡೋದು ಡೇಂಜರಸ್ ಸ್ಥಿತಿಯೊಳಗಿರುವಂಥ ಸಂದರ್ಭದೊಳಗೆ ನಾವು ಅಲ್ಲಿನ ತಾಂತ್ರಿಕ ವ್ಯಕ್ತಿಗಳು ಏನು ನಮಗೆ ಸಲಹೆ ಕೊಡ್ತಾರೆ ಅದರ ಆಧಾರದ ಮೇಲೆ ಆದಷ್ಟು ಬೇಗ ಅವ್ರನ್ನೂ ಕೂಡ ನಾವು ಸುರಕ್ಷಿತವಾಗಿ ಕರ್ಕೊಂಬರೋದು ನಮ್ಮ ಪ್ರಥಮ ಆದ್ಯತೆ ಆಗಿತ್ತು. ಅಲ್ಲ ಹೇಳಿದ್ದಾರೆ, ಈಗ ಅದನ್ನೇ ಹೇಳಿದ್ನಲ್ಲ. ಅಲ್ಲ, ಎಸ್.ಎಲ್. ಭೋಜೇಗೌಡರದ್ದು ಬಗ್ಗೆ ಮತ್ತು ಅವರು ನನಗೆ ಸ್ನೇಹಿತರು, ಅದರ ಜೊತೆಗೆ ಅಲ್ಲಿರುವಂಥ ಎಲ್ಲ ಪ್ರಯಾಣಿಕರ ಬಗ್ಗೆ ನಮ್ಮ ಕಳಕಳಿ ಇದೆ. ಆದಷ್ಟು ಬೇಗ ಅವರು ಸುರಕ್ಷಿತವಾಗಿ ತಾಯ್ನಾಡಿಗೆ ಬರಬೇಕಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.